ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ಭಾಳ ದಿನ ಆಗಿತ್ತು ನಾನು ವಿಡಿಯೋವನ್ನು ಮಾಡಿ. ಆದರೂ ಇವತ್ತು ಯಾಕೆಂದರೆ ತುಂಬ ವ್ಯಾಲ್ಯೂಬಲ್ ವಿಡಿಯೋ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಪ್ರತಿನಿತ್ಯ ಯಾವುದಾದ್ರೂ ಒಂದು ವಿಡಿಯೋ ಮಾಡಿಬಿಟ್ಟು ಎಂಥದೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಸುಮ್ಮನೆ ಆಗೋದು ನನಗಿಷ್ಟ ಇಲ್ಲ. ಸೊ ಹಾಗಾಗಿ ಯಾವುದಾದ್ರೂ ಒಂದು ಉತ್ತಮ ವ್ಯಕ್ತಿ, ಒಂದು ಉತ್ತಮವಾದಂಥ ಮೆಸೇಜ್ ಇರುವಂಥ ವಿಡಿಯೋಗಳನ್ನು ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ವಿಡಿಯೋಗಳನ್ನು ಫ್ರೀಕ್ವೆಂಟಾಗಿ ಮಾಡ್ತಾಯಿಲ್ಲ. ಯಾವುದಾದ್ರೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದ್ದಾಗ ಮಾತ್ರ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್, ಈ ಒಂದು ವಿಶ್ವೇಶ್ವರಯ್ಯನವರು ಭಾರತ ರತ್ನ ಗೊತ್ತಿದೆ. ಭಾರತದ ಅತ್ಯಂತ ಪ್ರಭಾವಿ ವ್ಯಕ್ತಿಗಳಲ್ಲಿ ಇವರು ಒಬ್ಬರು. ಭಾಳ ಉತ್ತಮವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಇವರ ಸಾಧನೆಯನ್ನು ನಾವು ಯಾವುದೇ ಒಂದು ಸಂದರ್ಭದಲ್ಲೂ ಮರೆಯೋದಕ್ಕಾಗೋದಿಲ್ಲ. ಹಾಗಾಗಿ ಭಾರತ ರತ್ನ ವಿಜೇತರಾದಂಥ ಶ್ರೀಯುತ ಸರ್ ಎಂ ವಿಶ್ವೇಶ್ವರಯ್ಯನವರ ಜಾತಕವನ್ನು ಅಬ್ಸರ್ವ್ ಮಾಡೋಣ ಬನ್ನಿ. ಫಸ್ಟ್ ಆಫ್ ಆಲ್, ಈ ಒಂದು ಜಾತಕದಲ್ಲಿ ಹೇಗಿದೆ, ಇವರು ಅಷ್ಟು ಅದೃಷ್ಟವಂತರಾಗಿದ್ರಾ ಅಂತ ತಿಳ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಲಗ್ನ. ಸೊ ಲಗ್ನ ಯಾವುದು? ಧನು ಲಗ್ನ. ಲಗ್ನಾಧಿಪತಿ ಬಂದು 9ರಲ್ಲಿರುವಂಥದ್ದು. 9 ಅಂದ್ರೇ ಭಾಗ್ಯಸ್ಥಾನ ಅಂತ ಹೇಳ್ಬೋದು. ಭಾಗ್ಯಸ್ಥಾನದಲ್ಲಿ ಲಗ್ನಾಧಿಪತಿ ಯಾರು ಕೂತ್ಕೊಳ್ಳುತ್ತೆ, ಅವರು ನಿಜಕ್ಕೂ ಭಾಗ್ಯವಂತರು ಅಂತ ಹೇಳ್ಬೋದು. ಇದು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ನೆಕ್ಸ್ಟು ಗುರು ನೋಡಿ, ಲಗ್ನಾಧಿಪತಿ ಆಗಿದ್ದು ಗುರು ಲಗ್ನವನ್ನು ನೋಡ್ತಾ ಇರೋದು ಇನ್ನೊಂದು ಅತ್ಯಂತ ಶುಭಕರವಾದಂಥ ವಿಚಾರ ಆಗಿದೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ನೋಡಿ, ರಾಹು ಲಗ್ನದಲ್ಲಿ ಕೂತಿರುವಂಥದ್ದನ್ನು ಕಾಣ್ತಿದ್ದೀವಿ. ಬೈ ಚಾನ್ಸ್ ಏನಾದರೂ ಗುರು ತನ್ನ ಲಗ್ನವನ್ನೇನಾದರೂ ನೋಡದೇ ಇದ್ದಿದ್ದರೆ ಇವ್ರಿಗೆ ಅತ್ಯುತ್ತಮವಾದಂಥ ಒಂದು ಯಾವುದು ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇಲ್ಲಿ ಗುರು 9ರಲ್ಲಿ ಕೂತಿದ್ದು ತನ್ನ ಸ್ವಂತ ಮನೆಯನ್ನೇ ನೋಡ್ತಾ ಇರೋದ್ರಿಂದ ರಾಹುವಿನ ಒಂದು ಕೆಟ್ಟ ಒಂದು ಪರಿಣಾಮಗಳಿಂದ ರಕ್ಷಣೆ ಮಾಡ್ತಿರೋದನ್ನು ಕಾಣಿಸುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇದು ಅತ್ಯಂತ ಉತ್ತಮವಾದಂಥ ವಿಚಾರ ಅಂತ ಹೇಳ್ಬೋದು. ಮತ್ತು ರಾಹು ತುಂಬ ಒಂದು ಮಹತ್ವಾಕಾಂಕ್ಷೆ ಅಂತ ಹೇಳ್ಬೋದು. ಸೊ ಇದು ರಾಹು ಲಗ್ನದಲ್ಲೇ ಕೂತಿರೋದ್ರಿಂದ ಅವರು ತುಂಬ ದೊಡ್ಡ ಮಹತ್ವಾಕಾಂಕ್ಷೆಗಳು ಸಹ ಆಗಿದ್ದರು ಅಂತ ಹೇಳ್ಬೋದು. ಮತ್ತು ನೋಡಿ, 8ನೇ ಮನೆಗೆ ಅಧಿಪತಿಯಾದಂಥ ಚಂದ್ರ ಬಂದು 2ನೇ ಮನೆಯಲ್ಲಿ ಕೂತಿರೋದನ್ನು ಕಾಣಿಸ್ತದೆ. ಸೊ 8ನೇ ಮನೆ ಅಂದರೆ ಇವ್ರಿಗೆ ಗೊತ್ತಿದೆ, ಈ ಒಂದು ಪಾರ್ಟ್ನರ್ನ ಸ್ವಂತ ಮನೆ, ಅಂದರೆ ಈ ಒಂದು ಹೆಂಡತಿಯ ಮನೆ ಅಂತ ಹೇಳ್ಬೋದು. ಸೊ ಇವರಿಗೆ ಹೆಂಡತಿ ಮನೆಯಿಂದ ಯಾವುದೇ ರೀತಿಯ ಉತ್ತಮವಾದಂಥ ಒಂದು ಸಪೋರ್ಟ್ ಸಿಗ್ತಿರಲಿಲ್ಲ ಅಂತ ಹೇಳ್ಬೋದು. ಇವರು 2 ಮದುವೆಗಳನ್ನು ಸಹ ಆಗಿದ್ದರು. ಹಾಗಾಗಿ ಇವರು ಮ್ಯಾರಿಡ್ ಲೈಫ್ ಅತ್ಯುತ್ತಮವಾಗಿ ಇರಲಿಲ್ಲ ಅಂತ ಈ ಮೂಲಕ ಗೊತ್ತಾಗುತ್ತೆ. ಆದರೆ ಇನ್ನೊಂದು ಅತ್ಯುತ್ತಮವಾದ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಮತ್ತು ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಫ್ಯಾಮಿಲಿಯನ್ನು ತುಂಬ ಉತ್ತಮ ರೀತಿಯಲ್ಲಿ ಹೊರಗಡೆ ಸಮಸ್ಯೆ ಇದ್ದರೂ ತೋರಿಸ್ಕೊಳ್ಳೋದಾಗೆ, ಸಮಸ್ಯೆಯಲ್ಲೂ ಸಹ ಒಂದು ಚಾಲೆಂಜಲ್ಲೂ ಸಹ ತುಂಬ ಒಂದು ಉತ್ತಮವಾದಂಥ ಸಮಾಧಾನ ಕಂಡುಕೊಂಡಿರೋದು. ಯಾಕಂದರೆ ಈ 2ನೇ ಮನೆಗೆ ಅಧಿಪತಿಯಾದಂಥ ಶನಿ 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಕೂತಿರುವಂಥದ್ದು. ಸೊ ಹಾಗಾಗಿ ಎಂಥ ಸಮಸ್ಯೆಗಳಿದ್ರೂ ಸಹ ಆ ಸಮಸ್ಯೆಗಳನ್ನು ಹೊರಗಡೆ ತಿಳಿಯೋದಕ್ಕೆ ಬಿಡ್ತಾ ಇರಲಿಲ್ಲ. ಇದು ಉತ್ತಮವಾದಂಥ ವಿಚಾರ. ನೆಕ್ಸ್ಟ್ ನೋಡಿ, ಮಂಗಳ ಬಂದು ನಿಮಗೆ ಈ ಒಂದು ಲಗ್ನಕ್ಕೆ 5ನೇ ಮನೆಗೆ ಅಧಿಪತಿ, ಅಂದರೆ ಪೂರ್ವ ಪುಣ್ಯ ಸ್ಥಾನ. ಅಂದರೆ ಪೂರ್ವ ಪುಣ್ಯ ಯಾರು ಮಾಡಿರ್ತಾರೆ ಅವ್ರ ಜೀವನದಲ್ಲಿ ಉತ್ತಮವಾದಂಥ ವಿಚಾರ, ಉತ್ತಮವಾದಂಥ ಜೀವನವನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಪೂರ್ವ ಪುಣ್ಯ ಸ್ಥಾನಕ್ಕೆ ಅಧಿಪತಿಯಾದಂಥ ಯಾವುದು ಮಂಗಳ ಬಂದು 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಕೂತಿರುವಂಥದ್ದು. ಸೊ ಇನ್ನೇನು ಬೇಕು? ಸೊ ಇಲ್ಲಿ ಒಂದು 2 ತ್ರಿಕೋನಗಳು, 5 ಮತ್ತು 9 2 ತ್ರಿಕೋನಗಳಾಗಿರೋದ್ರಿಂದ ತ್ರಿಕೋನಾಧಿಪತಿಗಳು ಒಂದೇ ಕಡೆ ಸೇರೋದು. ಸೊ ಇದೊಂದು ರಾಜಯೋಗ ಉಂಟಾಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ರಾಜಯೋಗ ಅಂದರೆ ನೋಡಿ, ಕೇಂದ್ರ ತ್ರಿಕೋನ ಯೋಗವನ್ನು ಸಹ ಉಂಟು ಮಾಡ್ತಾ ಇದೆ. ಇಲ್ಲಿ ಗುರು ನೋಡಿ 9ನೇ ಮನೆಗಿರೋದು. ಅದೇ ರೀತಿ ಈ ಒಂದು ಮಾರ್ಸ್ ನೋಡಿ 5ನೇ ಮನೆಗೆ ಅಧಿಪತಿಯಾದಂಥ ಮಾರ್ಸ್ ಇರೋದು. ಇದು ಅತ್ಯುತ್ತಮವಾದಂಥ ಒಂದು ಯೋಗವನ್ನು ಉಂಟು ಮಾಡುತ್ತೆ ಅಂತ ಹೇಳೋದು. ಆಮೇಲೆ ನೋಡಿ, ಈ ಒಂದು ಜಾತಕದಲ್ಲಿ ಬಹಳ ಉತ್ತಮವಾದಂಥ ವಿಚಾರ ಏನಪ್ಪ ಅಂದರೆ, 7ನೇ ಮನೆಗೆ ಅಧಿಪತಿ ಮತ್ತು 10ನೇ ಮನೆಗೆ ಅಧಿಪತಿಯಾದಂಥ ಬುಧ ಅತ್ಯಂತ ಉಚ್ಚ ಸ್ಥಾನದಲ್ಲಿರುವಂಥದ್ದನ್ನು ಕಾಣ್ತೀವಿ. ಹಾಗೂ 9ನೇ ಮನೆ ಅಂದರೆ ಭಾಗ್ಯಸ್ಥಾನಾಧಿಪತಿಯಾದಂಥ ಸೂರ್ಯ 10ನೇ ಮನೆಗೆ ಬಂದು ಕೂತಿರೋದು. ಅಂದರೆ ಇದನ್ನು ನಾವು ಅಂದರೆ ಭಾಗ್ಯವನ್ನು ಒಂದು ಧರ್ಮ ಕರ್ಮಾಧಿಪತಿ ಯೋಗ ಅಂತ ಕರಿಬೋದು. ಹಾಗಾಗಿ ಅತ್ಯುತ್ತಮ ರೀತಿಯಲ್ಲಿ ಇರೋದನ್ನು ಕಾಣ್ತೀವಿ. ಮತ್ತು 11ನೇ ಮನೆಗೆ ಅಧಿಪತಿಯಾದಂಥ ಶುಕ್ರ 11ನೇ ಮನೆಯಲ್ಲಿರೋದು. ಅಂದರೆ 11ನೇ ಮನೆ ಗೊತ್ತಿದೆ, ಲಾಭ ಸ್ಥಾನ ಅಂತ.
ಲಾಭಸ್ಥಾನದ ಅಧಿಪತಿ ಲಾಭಸ್ಥಾನದಲ್ಲಿರೋದು ಅತ್ಯಂತ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು. ಎಸ್. ಮತ್ತು ಇಲ್ಲಿ ನೋಡಿ 8ನೇ ಮನೆಯನ್ನು ಅವರ ಒಂದು ಆಯಸ್ಸನ್ನು ಸೂಚಿಸುತ್ತೆ. ಇವರಿಗೆ ಆಯಸ್ಸಿಗೆ ಅಧಿಪತಿಯಾದಂಥ ಚಂದ್ರ ಬಂದು 2ನೇ ಮನೆಯಲ್ಲಿ ಕೂತಿರೋದನ್ನು ಕಾಣಿಸುತ್ತೆ. ಮತ್ತು 2ನೇ ಮನೆಗೆ ಅಧಿಪತಿಯಾದಂಥ ಯಾರು ಶನಿ 9ನೇ ಮನೆಯಲ್ಲಿ ಕೂತಿರೋದ್ರಿಂದ ಇಲ್ಲಿ ಈ ಒಂದು ಉತ್ತಮ ಆರೋಗ್ಯವನ್ನು ಹೊಂದಿದ್ದು 100 ವರ್ಷಗಳ ಕಾಲ ಇವರು ಬದುಕಿದ್ರು ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಹೀಗೆ ಇವರ ಜಾತಕ ಬಹಳ ಉತ್ತಮವಾಗಿತ್ತು. ಹಾಗಾಗಿ ಇವರು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದರು ಅಂತ ಹೇಳ್ಬೋದು. ನಿಮ್ಮ ಜಾತಕನೂ ಹೀಗೆ ಇದೆ ಅಥವಾ ನಿಮ್ಮ ಜಾತಕದಲ್ಲಿ ಏನಾದರೂ ಈ ಥರ ವಿಶೇಷವಾದಂಥ ಒಂದು ರಾಜ್ಯಗಳಿದ್ದಾವೆ ಅಂತ ತಿಳ್ಕೊಬೇಕಾದ್ರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.